ಹೊಸಪೇಟೆ ಹತ್ತಿರ ಟಿ ಬಿ ಡ್ಯಾಮ್ ಅಂತ ಹೇಳಿದೆ. ಅದರ ಹಿನ್ನೀರಲ್ಲಿ ನಾವು ಫೋಟೋಗ್ರಫಿ ಮಾಡೋಕ್ಕೆ ಅಂತ ಒಂದು ಸಲ ಹೋದ್ವಿ. ನಮ್ಮ ಮುಖ್ಯವಾದ ಉದ್ದೇಶ ಇದ್ದಿದ್ದು, ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಫ್ಲೆಮಿಂಗೋಸ್ ಪಕ್ಷಿಗಳನ್ನು ತೆಗಿಬೇಕು ಅಂತ. ಫ್ಲೆಮಿಂಗೋಸ್ ಪಕ್ಷಿಗಳು ಒಂದು ಎತ್ತರ ಇರ್ತವೆ, ಆಮೇಲೆ ತುಂಬ ನಾಚಿಕೆ ಸ್ವಭಾವದ ಪಕ್ಷಿಗಳು, ಬಣ್ಣ ತುಂಬ ಅದ್ಭುತವಾಗಿರುತ್ತೆ ಅವುಗಳ ರೆಕ್ಕೆದು. ಮತ್ತು ಇದು ವಲಸೆ ಪಕ್ಷಿ, ಬೇರೆ ಕಡೆಯಿಂದ, ಉತ್ತರ ಭಾರತದ ಕಡೆಯಿಂದ ಇಲ್ಲಿಗೆ ಬರುತ್ತೆ. ಬಹಳ ಮುಖ್ಯವಾಗಿ ನದಿಯ ನೀರು ಕಡಿಮೆ ಇದ್ದಾಗ ಅದರ ಹರಿವು ಮತ್ತು ಡ್ಯಾಮಿನ ನೀರು ಕಡಿಮೆ ಆದ ಸಂದರ್ಭದಲ್ಲಿ ತೆಳುವಾದ ನೀರಿನಲ್ಲಿ ನಡ್ಕೊಂಡು ಓಡಾಡ್ತಾ ಮೀನುಗಳನ್ನ ಹಿಡಿದು ತಿನ್ನೋ ಉದ್ದೇಶದಿಂದ ಇಲ್ಲಿಗೆ ಬರ್ತವೆ. ಆದರೆ ಇವುಗಳ ಫೋಟೋ ತೆಗೆಯೋದು ಭಾಳ ಸವಾಲಿನ ಕೆಲಸ. ಯಾಕೆ ಸವಾಲು ಅಂತಿದ್ದೀನಿ ಅಂದರೆ, ಪಕ್ಷಿಗಳು ಸಹಜವಾಗಿ ಮನುಷ್ಯನ ತಲೆ ಕಂಡ ತಕ್ಷಣ ಹೊರಟೋಗ್ಬಿಡ್ತವೆ. ಅದರಲ್ಲೂ ಇವಂತೂ ಒಂದೇ ಸಲ ಹಾರ್ತವೆ. ಹಾರಿದ್ರೆ ಮತ್ತೆಲ್ಲೋ ಹೋಗಿ 2-3 ಕಿಲೋಮೀಟ್ರ್ ದೂರ ಆಚೆ ಕಡೆಗೆ ಇಳಿತವೆ, ನೀರಿನ ನಡುವೆ ಇಳಿತವೆ. ಅಂಥ ಕಡೆಗೆ ಹೋಗಲಿಕ್ಕೆ ಕೆಸರಲ್ಲಿ ಹೋಗಬೇಕು, ನೀರಲ್ಲಿ ನಿಂತ್ಕೋಬೇಕು, ಈ ಥರದ್ದೆಲ್ಲ ತುಂಬ ಸರ್ಕಸ್ ಮಾಡಬೇಕಾಗುತ್ತೆ. ನಾನು ಗುರುತಿಸಿರೋ ಹಾಗೆ ಈ ಪಕ್ಷಿಗಳ ಗುಂಪಿಗೆ ಒಂದು ನಾಯಕ ಅಂತ ಇರ್ತಾನೆ. ಅವನು ಯಾವ ಕಡೆಗೆ ಕರ್ಕೊಂಡು ಹೋಗ್ತಾನೋ ಆ ಕಡೆಗೆ ಎಲ್ಲವೂ ಹೋಗ್ತವೆ, ಆ ಕಡೆಗೆ ಇಳಿತವೆ. ಅದು ಹೇಳಿದಾಗೆ ಇವೆಲ್ಲವೂ ನಡ್ಕೋತವೆ. ಇದರಲ್ಲಿ ಬಣ್ಣ ಬಂದಿರುವ ಪಕ್ಷಿಗಳು ಅಂತ ಏನಿರುತ್ತೆ, ರೆಕ್ಕೆಗಳು ಬಣ್ಣ ಬಂದಿರುತ್ತಲ್ಲ, ಆ ಬಣ್ಣಗಳು ಕೂಡ ಬದಲಾಗ್ತಾ ಇರುತ್ತೆ. ಪಿಂಕ್ ಕಲರು, ರೆಡ್ ಕಲರು, ಕೆಲವು ಸಲ ಕಪ್ಪು ಬಣ್ಣ, ಈ ಥರದ್ದೆಲ್ಲ ಇರುತ್ತೆ. ಆ ಬಣ್ಣಗಳ ಆಧಾರದ ಮೇಲೆ ಅವುಗಳ ವಯಸ್ಸು, ಗಂಡು ಯಾವುದು, ಹೆಣ್ಣು ಯಾವುದು, ಅಥವಾ ಇದು ಮೊಟ್ಟೆ ಇಡುವ ಸಮಯ, ಈ ಥರದ್ದೆಲ್ಲ ಗುರುತಿಸೋ ಕೆಲಸವನ್ನು ಪಕ್ಷಿ ತಜ್ಞರು ಮಾಡ್ತಾರೆ. ಕರ್ನಾಟಕದಲ್ಲಿ ಒಂದು 2-3 ಕಡೆಗಳಲ್ಲಿ ಈ ಪಕ್ಷಿ ಬರುತ್ತೆ. ನಾವು ಒಂದು 3 ದಿನ ಹಗಲು ರಾತ್ರಿ ಬಿಸಿಲಿನಲ್ಲಿ ಅಲ್ಲಿ ಇದ್ದು ಟೆಂಟ್ ಹಾಕ್ಕೊಂಡು ಕಾದು ಇದರ ಫೋಟೋಗಳನ್ನು ತೆಗೆದಿದ್ದು ಒಂದು ಭಾಳ ದೊಡ್ಡ ಅನುಭವ. ಅಂದರೆ ನಮ್ಮ ಫೋಟೋ ಫ್ರೇಮಲ್ಲಿ ಅಷ್ಟು ಸುಲಭಕ್ಕೆ ಸಿಗೋದಿಲ್ಲ ಈ ಪಕ್ಷಿ. ತುಂಬ ಹತ್ತಿರದಿಂದ ತೆಗೆದಾಗ ಇಲ್ಲ ಅದ್ರ ತಲೆ ಆಚೆಗೆ ಹೋಗಿರುತ್ತೆ, ಇಲ್ಲ ಕಾಲುಗಳು ಹೊರಟೋಗ್ಬಿಟ್ಟಿರ್ತದೆ. ನಾವು ಯಾವಾಗಲೂ ಹೋದ ತಕ್ಷಣ ಫೋಟೋಗಳನ್ನು ತೆಗೆಯೋದಿಲ್ಲ. ಒಂದು ದಿನ ಕೂತು ಅದನ್ನು ಗಮನಿಸ್ತೀವಿ, ಅದು ಹೆಂಗೆ ಬರುತ್ತೆ, ಹೆಂಗೆ ಹೋಗುತ್ತೆ, ಯಾವ ಥರ ಹಾರುತ್ತೆ, ಅದರ ಆ್ಯಂಗಲ್ ಯಾವ ಥರದ್ದೇ, ಇತ್ಯಾದಿಗಳೆಲ್ಲವು ಈ ಚಿತ್ರದಲ್ಲಿ ನೋಡ್ಬೋದು. ಅವು ನಿಧಾನಕ್ಕೆ ಮೊದಲು ನಡ್ಕೊಂಡು ಹೋಗ್ತವೆ. ಅದ್ರ ಕಾಲುಗಳು ತುಂಬ ಉದ್ದ, ಎಷ್ಟು ಬೇಗ ಹೋಗ್ತವೆ ಅಂದರೆ, ನಾವು ಇಲ್ಲೇ ಹತ್ತಿರ ಸಿಕ್ತು ಅಂತ ಅಂದ್ಕೊಂಡ್ರೆ ನಮಗಿಂತ ಫಾಸ್ಟಾಗಿ ನೀರಲ್ಲಿ ಅವು ನಡ್ಕೊಂಡು ಹೋಗ್ತವೆ. ತುಂಬ ಎತ್ತರವಾದ ಕಾಲುಗಳಾಗಿರೋದ್ರಿಂದ ನೀರಲ್ಲಿ ನಡ್ಕೊಂಡು ಹೋಗ್ತವೆ. ಆಮೇಲೆ ಒಂದು ಹಾರಿತು ಅಂದರೆ ತಕ್ಷಣ ಅದ್ರ ಜೊತೆಯಲ್ಲಿ ಇನ್ನೊಂದು ಹಾರಿಬಿಟ್ಟು, ಹಾರಿದ ತಕ್ಷಣ ಪಕ್ಷಿಗಳಲ್ಲಿ ಒಂದು ವಿಶೇಷತೆ, ಹಾರಿದ ತಕ್ಷಣ ಒಂದು ಈ ಥರದೊಂದು ವಿ ಶೇಪನ್ನು ಕ್ರಿಯೇಟ್ ಮಾಡ್ಕೋತಾವೆ. ವಿ ಶೇಪಲ್ಲಿ ಏನಂದರೆ, ಈ ಥರ ಬಂದುಬಿಟ್ಟು ಆ ಫ್ರಂಟಲ್ಲಿರುವ ಲೀಡರ್ ಎಲ್ಲಿ ಕರ್ಕೊಂಡು ಹೋಗ್ತಾನೋ ಹಾಗೆ ಹೋಗೋದು. ನನಗೆ ಅನಿಸಿದ್ದೇನೆಂದರೆ, ವಿಮಾನಗಳು ಹಿಂಗೆ ಹೋಗ್ಬಿಟ್ಟು ಹಿಂಗೆ ತಿರ್ಕೊಂಡು ಹಿಂಗೆ ಲ್ಯಾಂಡಿಂಗ್ ಆಗೋದು, ಅಥವಾ ಮೇಲ್ಗಡೆಗೆ ಆಕಾಶಕ್ಕೆ ಹಾರೋದು, ಈ ಥರದ್ದು ಏನು ಮಾಡ್ತಾವಲ್ಲ, ಈ ತಿರುಗಿ ಬರೋದು, ಆ ಕ್ರಮದಲ್ಲೇ ಈ ಪಕ್ಷಿಗಳು ಹಾರ್ತವೆ. ಪ್ರಾಯಶಃ ಪಕ್ಷಿಗಳನ್ನ ನೋಡೇ ವಿಮಾನದವರು ಆ ಥರ ಹಾರ್ತಾರೋ ಏನೋ ಗೊತ್ತಿಲ್ಲ ನನಗೆ. ಅದೊಂದು ಕ್ರಮ ಇದೆ, ಹೆಂಗೆ ಬೇಕಂಗೆ ಅಡ್ಡದಿಡ್ಡಿ ಹೋಗೋದಿಲ್ಲ. ನಾನು ನೋಡಿರೋ ಹಾಗೆ ತುಂಬ ಅದ್ಭುತವಾದ ಪಕ್ಷಿಗಳು ಅಂದರೆ ಈ ಫ್ಲೆಮಿಂಗೋ ಅಂತ ಅಂದ್ಕೊಂಡಿದ್ದೀನಿ. ಕರ್ನಾಟಕದಲ್ಲಿ ರಾಯಚೂರು, ಅದು ಬಿಟ್ಟರೆ ಕೃಷ್ಣಾ ಹಿನ್ನೀರು ಮತ್ತು ತುಂಗಭದ್ರಾ ಹಿನ್ನೀರಿನಲ್ಲಿ ಈ ಪಕ್ಷಿಗಳನ್ನು ನೋಡ್ಬೋದು. ಈ ಸಲ ಮತ್ತೆ ಹೋಗಿ ನೋಡೋ ಆಸೆ ಇತ್ತು, ಆದರೆ ಲಾಕ್ಡೌನ್ ಕಾರಣಕ್ಕೆ ಅದಾಗಲಿಲ್ಲ. ಹಾಗಾಗಿ ಪ್ರತಿ ವರ್ಷ ಈ ಪಕ್ಷಿಗಳನ್ನು ಹೋಗಿ ನೋಡುವ, ಇಲ್ಲಿ ತನಕ ಕೆಸರು ಮೆತ್ಕೊಳ್ಳುವ, ಆ ಬಿಸಿಲಲ್ಲಿ, ಸುಡು ಬಿಸಿಲಲ್ಲಿ ಇರುವ, ಅದೊಂಥರ ಸುಖನೋ ಕಷ್ಟನೋ ಗೊತ್ತಿಲ್ಲ, ಆದರೆ ನಿಜವಾಗ್ಲೂ ಅನುಭವ ಮಾತ್ರ ಬಹಳ ರೋಚಕವಾಗಿರುತ್ತೆ. ಹಾಗಾಗಿ ನನಗೆ ಫ್ಲೆಮಿಂಗೋ ಪಕ್ಷಿಗಳು ತುಂಬ ಇಷ್ಟ.